ಸ್ನೇಹಿತರೆ ನಮಸ್ತೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ಕಾವೇರಿ ವನ್ಯಜೀವಿ ವಿಭಾಗ ಹನೂರು ವಲಯ ಶಾಗ್ಯಂ ಶಾಖೆಯಲ್ಲಿ ಮೂವರು ಸ್ಥಳೀಯರನ್ನು ಅವರು ಬೇಟೆಗಾರರು ಅಂಥೇಳಿ ಅರಣ್ಯ ಇಲಾಖೆ ಗುಂಡು ಹೊಡೆದು ಸಾಯಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧ ಆಗಿ ಈಗ 2 ದಿನಗಳಿಂದಲೂ ನೀವು ಸುದ್ದಿಗಳನ್ನು ನೋಡಿರ್ತೀರಾ, ಓದಿರ್ತೀರಾ. ಸಾಕಷ್ಟು ಪ್ರತಿರೋಧ ವ್ಯಕ್ತವಾಗಿದೆ. ಜನರು, ಪೊಲಿಟಿಷಿಯನ್ಸು ಎಲ್ಲರೂ ಕೂಡ ವಿರೋಧ ಇದ್ದಾರೆ. ಕೆಲವು ಪರಿಸರವಾದಿಗಳು, ಕೆಲವರು ಅರಣ್ಯ ಇಲಾಖೆಯ ಕ್ರಮವನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಈ ವಿಡಿಯೋ ಶುರು ಆಗೋಕ್ಕಿಂತ ಮುಂಚೆ ಒಂದು ಹೇಳೋದೇನು ಅಂದರೆ, ಅರಣ್ಯ ಇಲಾಖೆಗೆ ಯಾವುದೇ ರೀತಿಯಾದಂತಹ ಅಂದರೆ ಲೈಸೆನ್ಸ್ ಟು ಕಿಲ್ ಅಥವಾ ಶೂಟ್ ಎಟ್ ಸೈಟ್ ಆ ಥರದ ಆರ್ಡ್ರು ಇಲ್ಲ. ಅವರು ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ಆ ವೆಪನ್ನ ಬಳಸ್ಬೋದು ಅಂತಿರುತ್ತೆ. ಅದು ಪ್ರಾಣಿಗಳಿಗೂ ಅದೇ ಅನ್ವಯಿಸೋದು. ಹೀಗೆ ಇರುವಂತಹ ಅವರಿಗೆ ಇರುವಂಥ ಕಾನೂನು ಅದು ಉಲ್ಲಂಘನೆ ಆಗಿದೆಯಾ ಇಲ್ಲ ಅನ್ನೋದಷ್ಟೇ ಈಗ ಚರ್ಚೆ ಆಗುತ್ತೆ. ಅದು ಮ್ಯಾಜಿಸ್ಟ್ರೇಟ್ ತನಿಖೆ ಆಗಿದೆ. ಈಗ ಅರಣ್ಯ ಇಲಾಖೆಯವರು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ತಕ್ಷಣಕ್ಕೆ ಅವತ್ತೊಂದು ಸಂಕ್ಷಿಪ್ತವಾಗಿ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದರು. ಅದರಲ್ಲಿ ಏನಿದೆ ಅಂತ ಮೊದಲು ನೋಡೋಣ. ಕಾವೇರಿ ವನ್ಯಜೀವಿ ವಿಭಾಗದ ಹನೂರು ಉಪವಿಭಾಗ ವ್ಯಾಪ್ತಿಯ ಹನೂರು ವನ್ಯಜೀವಿ ವಲಯದ ಶಾಗ್ಯಂ ಶಾಖೆಯ ಹೊಳೆಮಂದಟ್ಟಿ ಗಸ್ತಿನ ಚಿಕ್ಕಲ್ಲೂರು ಮೀಸಲು ಅರಣ್ಯ ಪ್ರದೇಶದಲ್ಲಿ ನಾಡ ಬಂದೂಕುಧಾರಿಗಳು ನುಸುಳಿ ವನ್ಯಜೀವಿ ಕಳಬೇಟೆ ಸಂಬಂಧ ಅಕ್ರಮವಾಗಿ ಅರಣ್ಯ ಪ್ರವೇಶಿಸಿರುವ ಬಗ್ಗೆ ಮಾಹಿತಿ ತಿಳಿದ ಮೇರೆಗೆ ಶೇಖರಯ್ಯ ಅನ್ನುವಂಥ RFO, ಅದ್ರ ಜೊತೆಗೆ ವನಪಾಲಕರು, ಗಸ್ತು ವನಪಾಲಕರು ಅನಿಲ್ ಕುಮಾರು, ಮಹಾದೇವ್, ಈ ಥರ ಶಿವರಾಜು, ರೋಹಿತ್ ಅಂತೇಳಿ ಒಂದು 7 ಜನರ ತಂಡ ಅದನ್ನು ಚೆಕ್ ಮಾಡೋದಕ್ಕೆ ಹೋಗುತ್ತೆ. ಇವರು ವಾಹನದಲ್ಲಿ ಶಾಗ್ಯಂನಿಂದ ಹೊರಟು ಜೀಪ್ ರಸ್ತೆ ಮಾರ್ಗವಾಗಿ ಗಾಣಿಗಮಂಗಲ ವಾಚ್ ಟವರ್ನಲ್ಲಿ ವೀಕ್ಷಿಸಲು ಹಲಗಬ್ಬರ ಗಸ್ತು ಪಾಲಕರು ಮತ್ತು ಸಿಬ್ಬಂದಿಗಳನ್ನು ಬಿಟ್ಟು ಮೂಸಿ ಮರದ ಹಗ್ಗು ಅರಣ್ಯ ಪ್ರದೇಶದಲ್ಲಿ ಉಳಿದ ಸಿಬ್ಬಂದಿಗಳು ವೀಕ್ಷಣೆ ಮಾಡ್ತಿದ್ದಾಗ ಗಾಣಿಗಮಂಗಲ ವಾಚ್ ಟವರ್ನಲ್ಲಿ ಸಿಬ್ಬಂದಿಗಳು ಗೋಮಡಿ ಹಳ್ಳ ಅರಣ್ಯ ಪ್ರದೇಶದಲ್ಲಿ ಯಾರೋ ಅಸಾಮಿಗಳು ಟಾರ್ಚ್ ಬೆಳಕಿನ ಸಹಾಯದಿಂದ ಏನನ್ನೋ ಹುಡುಕುತ್ತಿರುವುದು ಕಂಡು ಬಂದಿರುತ್ತದೆ. ಅಂದರೆ ಯಾರೋ ಅರಣ್ಯವನ್ನು ನುಸುಳಿದ್ದಾರೆ, ಪೋಚರ್ಸ್ ಅಂತ ಹೇಳ್ಬಿಟ್ಟು ಇವರಿಗೆ ಅನಿಸಿರುತ್ತೆ. ಕರಡಿಕಲ್ಲು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಸಿಬ್ಬಂದಿಗಳನ್ನು ನೋಡಿ ಆರೋಪಿತರ ಸಿಬ್ಬಂದಿಗಳ ಮೇಲೆ ಗುಂಡಿನ ದಾಳಿ ನಡೆಸಲು ಪ್ರಯತ್ನಿಸಿದಾಗ ನಮ್ಮ ಗಸ್ತು ಅರಣ್ಯ ಪಾಲಕರು ಆಸಾಮಿಗಳ ಮೇಲೆ ಗುಂಡಿನ ದಾಳಿ ಮಾಡ್ತಾರೆ. ಅದರಲ್ಲಿ 3 ಜನ ಆರೋಪಿತರು ಗುಂಡು ತಗಲಿ ಮೃತಪಡ್ತಾರೆ. ಓರ್ವ ಆರೋಪಿ ನೋವಿನಿಂದ ಅಲ್ಲೇ ನರಳಾಡ್ತಿರ್ತಾನೆ. ಸೊ ಅವನನ್ನು ಆಸ್ಪತ್ರೆಗೆ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತೀವಿ. ಅಂದರೆ 3 ಜನ ಮೇಲೆ 3 ಜನರಿಗೂ ಕೂಡ ಪೆಟ್ಟಾಗಿರುತ್ತೆ. ಅದರಲ್ಲಿ ಒಬ್ಬ ಜೀವ ಇರುತ್ತೆ ಅಲ್ಲೇ. ಇಬ್ಬರು ಅಲ್ಲೇ ಮೃತಪಟ್ಟಿರ್ತಾರೆ, ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ತಾರೆ. ಅಂದರೆ ಮೃತಪಟ್ಟಿರ್ತಾನೆ. ಇನ್ನೊಬ್ಬನ ಆಸ್ಪತ್ರೆ ತಗೊಳ್ಳೋವಾಗ ಮೃತಪಡ್ತಾನೆ, ಒಬ್ಬ ತಪ್ಪಿಸ್ಕೊಳ್ತಾನೆ. ಸೊ ಅವ್ರನ್ನ ಆಂಟೋನಿ ಸ್ವಾಮಿ ಅಂಥೇಳಿ, ಜಾನ್ ರೋಸೋ ಪೀಟರ್, ಇನ್ನೊಬ್ಬರು ಕುಮಾರ್ ಅಂತ ಹೇಳಿಬಿಟ್ಟು, ಇನ್ನೊಬ್ಬ ತಪ್ಪಿಸ್ಕೊಂಡಿದ್ರು ಮಹಿಮಾದಾನ್ ಅಂಥೇಳಿ, ಅವನು ಮಹಿಮಾದಾನ್ ಬೆಂಜಮಿನ್. ಇವರೆಲ್ಲ ಮರಿಯಾಮಂಗಲ ಗ್ರಾಮದವರು. ಕೃತ್ಯ ನಡೆದ ಸ್ಥಳದಲ್ಲಿ ಒಂದು 2 ಇದು ಬಂದೂಕುಗಳು, ನಾಡು ಬಂದೂಕುಗಳು ಮತ್ತು ಒಂದು 4 ಬ್ಯಾಗು, ಅಂದರೆ ಅದರಲ್ಲಿ ಮಾಂಸ ಇತ್ತು ಅಂತ ಹೇಳಲಾಗ್ತಿದೆ. ಆದರೆ ಅಧಿಕೃತವಾಗಿ ಇನ್ನೂ ಕೊಟ್ಟಿಲ್ಲ. ಅದು ತನಿಖಾ ಹಂತದಲ್ಲಿರೋದನ್ನ ತನಿಖೆಯಲ್ಲಿ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಶನಿವಾರ ಮುಂಜಾನೆಯೇ ನಡೆದಿರುವಂಥ ಘಟನೆ ಇದು. ಒಂದು 3-4 ಗಂಟೆ ಸಮಯದಲ್ಲಿ ಅನಿಸುತ್ತೆ. ಅದಾಗಿ ಒಂದು 7 ಗಂಟೆ ಅಷ್ಟೊತ್ತಿಗೆಲ್ಲ ಸುದ್ದಿ ಬರೋಕ್ಕೆ ಶುರು ಆಯಿತು. ನನಗೆ ಗೊತ್ತಾಗೋಷ್ಟೊತ್ತಿಗೆ 9 ಗಂಟೆ ಆಗೋಗಿತ್ತು. ಸ್ವಾತಂತ್ರ್ಯ ದಿನಾಚರಣೆ ಅಬ್ಬರ ಜಾಸ್ತಿ ಇದ್ದಿದ್ದರಿಂದ ಅದು ಸುದ್ದಿ ಆಗಲಿಲ್ಲ ಬೆಳಗ್ಗೆ. ಅದಾದ ಮಧ್ಯಾಹ್ನ ನಂತರ ಸುದ್ದಿಗಳ ಶುರುವಾಯಿತು. ಆಮೇಲೆ ಅಲ್ಲಿನ ಸಂಸದ ಸುನೀಲ್ ಬೋಸ್ ಇರ್ಬೋದು, ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಂಗನ ಶೆಟ್ಟರು ಅವರೆಲ್ಲ ಮಾತನಾಡಿದರು ಮೀಡಿಯಾದಕ್ಕೆ. ಅವರಿಗೆ ಫಸ್ಟ್ ಹ್ಯಾಂಡ್ ಮಾಹಿತಿ ಇರಲಿಲ್ಲ, ಡಿಪಾರ್ಟ್ಮೆಂಟ್ನವರು ಅಷ್ಟು ಶೇರ್ ಮಾಡಿರಲಿಲ್ಲ. ಅಂದರೆ ಮತ್ತು ಕೆಲವರು ಈ ಮೃತರ ಸಂಬಂಧಿಕರು ಅದರಲ್ಲಿ ಕೆಲವರು ಮಾತಾಡ್ತಾಯಿದ್ರು, ಇಲ್ಲ ಅವರು ಹೋಗಿದ್ದಂಥದ್ದು ದನಕರುಗಳನ್ನು ಹೊಡ್ಕೊಬರೋದಕ್ಕೆ ಅಂತ ಕೆಲವರು ಹೇಳಿದ್ರೆ, ಕೆಲವರು ಇನ್ಯಾವುದೋ ಒಂದು ಪ್ರಾಣಿಗಳನ್ನು ಕಾಯೋದಕ್ಕೆ ಅಂತೇಳಿ ಕೆಲವರು ಹೇಳ್ತಾಯಿದ್ರು. ಒಟ್ಟಲ್ಲಿ ಅವ್ರು ಯಾರೂ ಕೂಡ ಬೇಟೆಯಾಡೋದಕ್ಕೆ ಹೋಗಿದ್ದಾರೆ ಅನ್ನೋದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಈಗಲೂ ಕೂಡ ಮಾಡ್ಕೊಳ್ತಿಲ್ಲ. ಅವರು ದನಗಳನ್ನು ಕಾಡಿಗೆ ಹೋಗಿದ್ವು, ಹಾಗಾಗಿ ಹುಡುಕಿದ್ದಾರೆ. ಅಂದರೆ ಹಿಂದಿನ ದಿನ ಸಂಜೆಯೇ ಹೋಗಿದ್ರು, ತುಂಬ ರಾತ್ರಿ ಆಗಿದಾಗ ಅಲ್ಲೆಲ್ಲೋ ವಿರಮಿಸ್ತಿದ್ರು, ಅವ್ರ ಮೇಲೆ ಇವರು ಫೈರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಪ್ರತಿದಾಳಿ ಆಗಿರೋದು ಅನ್ನುವಂಥ ಅರಣ್ಯ ಇಲಾಖೆಯ ವಾದವನ್ನು ಕೂಡ ಒಪ್ಕೊತಾ ಇಲ್ಲ. ಇದಿಷ್ಟು ಈ ಘಟನೆಯಲ್ಲಿ ಇಲ್ಲಿವರೆಗೆ ಆಗಿರೋದು. ಇನ್ನು ಮುಂದೇನಾಗುತ್ತೆ ಏನು ಎತ್ತಂತ ನಾವು ಈಗಲೇ ಹೇಳೋಕ್ಕಾಗೋದಿಲ್ಲ. ಅದರಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ, ಅಂದರೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ AC ಅವರ ನೇತೃತ್ವದಲ್ಲಿ ಏನು ತನಿಖೆ ನಡೀತಾ ಇದೆ ಅಂತ ಅನಿಸುತ್ತೆ. ಅದು ತನಿಖೆ ಭಾಗ ಆಗುತ್ತೆ. ಮತ್ತು ಇಲ್ಲಿವರೆಗೂ ಮಾಧ್ಯಮದವರು ಕೂಡ ಆ ಸ್ಥಳಕ್ಕೆ ಯಾರೂ ಹೋಗಿ ಬರಲಿಲ್ಲ. ಯಾಕಂದರೆ ಅದೊಂದು 7-8 ಕಿಲೋಮೀಟ್ರ್ ದೂರ ಅಂತ ನಮ್ಮ ಸ್ನೇಹಿತರು ಹೇಳ್ತಿದ್ರು. ಅದು ಕಾಡು, ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಅಲ್ಲಿ ಯಾರಿಗೂ ಕೂಡ ಪ್ರಾವಿಷನ್ ಇರಲಿಲ್ಲ. ಮತ್ತು ಅಲ್ಲಿ ಹೋಗಿ ಅದೊಂದು ನಿಷೇಧಿತ ಪ್ರದೇಶ ಆಗಿರೋದಂತ ನಾವು ಹೋಗಿಬಿಟ್ಟು ಅಲ್ಲಿನ ಎವಿಡೆನ್ಸನ್ನ ಹಾಳು ಮಾಡೋಕ್ಕಾಗೋದಿಲ್ಲಲ್ಲ. ಹಾಗಾಗಿ ಇನ್ನೂ ಯಾರಾದರೂ ಅಧಿಕಾರಿಗಳು ಹೋದಾಗ ಅಥವಾ ಏನಾದ್ರು ಆ ಥರ ತಪಾಸಣೆ ಇದ್ದಾಗ ಹೋಗ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ಹೋಗ್ಬೋದು. ಅಲ್ಲಿವರೆಗೆ ಮಾಧ್ಯಮದವರಿಗೆ ಒಂದು ಆ್ಯಂಗಲನ್ನು ಅವರು ರೂಪಿಸೋದಕ್ಕೆ ಅಥವಾ ಹೇಳೋದಕ್ಕೆ
ಸಾಧ್ಯವಾಗೋದಿಲ್ಲ. ಇನ್ನು ಸಾಕಷ್ಟು ಜನ ಪೊಲೀಸ್ನವರಿಗೆ ಕೊಟ್ಟಂಥ ಅಧಿಕಾರ ಇವ್ರಿಗೆ ಇದೆಯಾ, ಏನು, ಯಾಕೆ ಈ ಥರ ಎನ್ಕೌಂಟರ್ ಮಾಡಿದ್ರು, ಮಾಡೋವಂಥ ತಪ್ಪೇನಾಗಿತ್ತು, ಆ ಥರ ಎಲ್ಲ ಕೇಳ್ತೀರಾ. ಹೌದು, 3-4 kg ಮಾಂಸಕ್ಕೋಸ್ಕರ 3 ಜನರ ಪ್ರಾಣವನ್ನು ಕೋರ್ಟಲ್ಲೂ ಕೂಡ ಅಕ್ಸೆಪ್ಟ್ ಮಾಡೋದಿಲ್ಲ. ಆದರೆ ಅವ್ರ ಮೇಲೆ ದಾಳಿ ಆಗಿದೆ ಅನ್ನೋದನ್ನ ನಿರೂಪಿಸಿದರೆ ಅವಾಗ ಕೋರ್ಟ್ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಯಾಕೆಂದರೆ ಅದಕ್ಕೋಸ್ಕರನೇ ಅವರಿಗೆ ಗನ್ಗಳನ್ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಮಗೆ ಈಗಲ್ಲ, ಅದೊಂದು 80s ಟೈಮಲ್ಲಿ, 80s 90s ಟೈಮಲ್ಲೇ ಕೂಡ ಅವರಿಗೊಂದು ಅದರೊಂದು ಅವಕಾಶ ಕೊಟ್ಟಿದ್ದರು. ಆ ಅವಕಾಶದಲ್ಲಿ ಹೆಂಗಿತ್ತು ಅಂತಂದರೆ, ಈ ಥರ ಟೈಗರ್ ಈ ರಿಸರ್ವ್ ಇರುವಂತಹ ಪ್ರದೇಶಗಳು ಅಥವಾ ತುಂಬ ಬೇಟೆ ಇರುವಂಥ ಪ್ರದೇಶಗಳಲ್ಲಿ ಅವಾಗ ಇನ್ನೂ ಕ್ರೂಯಲ್ ಇತ್ತು. ಅವಾಗೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಇರ್ತಿರಲಿಲ್ಲ, ಯಾರು ಕೊಲೆ ಮಾಡಿದ್ರು ಹೋಗ್ತಿರುತ್ತೆ. ಆಮೇಲೆ ವೀರಪ್ಪನ್ ಕಾಡುಗಳೆಲ್ಲ, ಅದು ವೀರಪ್ಪನ ಸಹಚರರು ಕೂಡ ಹಾಗೆ ಇದ್ದರು. ಆ ಕಾಲದಲ್ಲಿ ಬೇಟೆ ಅವ್ಯಾಹತವಾಗಿ ಸಾಗ್ತಿದ್ರಿಂದ ಆಗ ಒಂದು ಈ ನಾಗರಹೊಳೆ, ಈ ಬಂಡೀಪುರ ಈ ಭಾಗಗಳಲ್ಲಿ ಈ ಥರ ವೆಪನ್ ಇಟ್ಕೊಂಡು ಓಡಾಡುವಂತಹ ಒಂದು ಅವಕಾಶವನ್ನು ಅವಾಗಲೇ ಇತ್ತು ಅದು. ಆಮೇಲೆ ಜೊತೆಗೆ ಇವತ್ತಿಗೂ ಕೂಡ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಹೆಂಗೆ ರಿವಾಲ್ವರ್ ಇಟ್ಕೊಂಡು ಹೋಗ್ತಾರೋ ಹಾಗೆ RFO ಕೂಡ ಹೋಗೋದಕ್ಕೆ ಅನುಮತಿ ಇದೆ. ನಮ್ಮಲ್ಲಿ ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳಲ್ಲಿ ಕೂಡ ಅಲ್ಲಿ ಕ್ರಾಸ್ ಬಾರ್ಡರ್ ಅಂದರೆ ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರ್ ಅಷ್ಟು ಪೋಚರ್ಸ್ಗಳು ಬರ್ತಾರೆ. ಆ ಕಾರಣಕ್ಕೂ ಕೂಡ ಅಲ್ಲೆಲ್ಲ ಕೂಡ ಈ ಥರದೊಂದು ಅವಕಾಶ ಇದೆ. ಈ ಥರ ತುಂಬ ಅಲ್ಲಿ ನಡೀತಾನೆ ಇರ್ತಾರೆ ಗನ್ ಬ್ಯಾಟಲ್. ತುಂಬ ಜನ ನಮ್ಮ ಡಿಪಾರ್ಟ್ಮೆಂಟ್ನವರು ಸತ್ತೋಗಿರ್ತಾರೆ, ಮತ್ತು ಅಮಾಯಕರು ಸತ್ತೋಗ್ಬಿಟ್ಟಿರ್ತಾರೆ. ಅಲ್ಲಿ ಯಾರೋ ಬುಡಕಟ್ಟು ಜನಾಂಗದವರು ಅವರು ಇವ್ರ ಜೊತೆಗೆ ಅವರೆಲ್ಲ ಒಂದು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ಈ ಥರ ಪೋಚಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಈಗೀಗ ಕಡಿಮೆ ಆಗಿದೆ. ಈಗ ಈ ಹಳ್ಳಿಯವರು ಹೇಳ್ತಾ ಇರೋವಂಥ ವಾದ ಏನು ಅಂತಂದರೆ, ನಾವು ದಿನ ಎದ್ದರೆ ನಾವು ಅರಣ್ಯಕ್ಕೆ ಹೋಗುವಂಥವ್ರು, ಅರಣ್ಯದಲ್ಲೇ ಇರುವಂಥವ್ರು, ಅರಣ್ಯವಾಸಿಗಳು ಈ ಥರ ನಾವು ಹೋದಾಗ ಹಿಂಗೆ ಕೊಂದುಬಿಟ್ರೆ ಇದು ಈ ಥರ ಅಮಾನವೀಯ, ಈ ಥರ ಪ್ರಜಾಪ್ರಭುತ್ವದ ರಾಷ್ಟ್ರಗಳಲ್ಲಿ ಗುಂಡಿಟ್ಟು ಕೊಂದುವಂಥದ್ದು, ಉಗ್ರರನ್ನು ಕೊಂದಂಗೆ ಆಯಿತು. ಆಮೇಲೆ 3 ಜನ ಮೃತಪಟ್ಟಿರುವಂಥ ಘಟನೆ ನಾನು ಎಲ್ಲೂ ಕೇಳಲಿಲ್ಲ. ಅಂದರೆ ಡಿಪಾರ್ಟ್ಮೆಂಟಿಂದ ಸಾಯಿಸಿರೋದು, ಅದು ಎನ್ಕೌಂಟ್ರ್ ಆಗೋದೇ ಅಪರೂಪ. ಈಗ ನೋಡಿ, ಎನ್ಕೌಂಟ್ರ್ ರೀಸೆಂಟಾಗಿ ನಾವು ನೋಡ್ಬೇಕು ಕರ್ನಾಟಕದಲ್ಲಿ ಅಂದರೆ ಅದೊಂದು ಹುಬ್ಳಿ ಧಾರವಾಡ ಇನ್ಸ್ಪೆಕ್ಟರ್ ಎನ್ಕೌಂಟ್ರ್ ಮಾಡಿದ್ರಲ್ಲ ಒಬ್ಬನ ರೇಪಿಸ್ಟ್, ಅದು ಬಿಟ್ಟರೆ ಅದಕ್ಕೂ ಹಿಂದೆ ನಾವು ಹೈದರಾಬಾದ್ ಈ ಥರ ಎಲ್ಲ ನೋಡ್ಬೋದು. ಅದು ಬಿಟ್ಟರೆ ಇಷ್ಟು ಒಂದು ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು 3 ಜನ ಹೊಡೆದು ಸಾಯಿಸಿರೋದು ಒಂದು ತನಿಖೆ ಆಗಬೇಕಾಗಿದೆ. ಈಗ ಘಟನೆ ಬಗ್ಗೆ ನೋಡೋಣ, ಏನಾಗಿರ್ಬೋದು ಅಲ್ಲಿ ಅಂಥೇಳಿ. ಒಂದು, ಇದು ರಾತ್ರಿ ಆಗಿರುವಂಥ ಕಾರ್ಯಾಚರಣೆ. ಹಾಗಾಗಿ ಕೆಲವರು ಹೇಳ್ತಾರೆ ಸೊಂಟದ ಕೆಳಗಡೆ ಹೊಡಿಬೇಕಿತ್ತು, ಮೇಲೆ ಯಾಕೆ ಹೊಡೆದ್ರು, ಹಾಗೆ ಹೇಗೆ ಅಂತ ಹೇಳಿಬಿಟ್ಟು. ನನಗೆ ಗೊತ್ತಿಲ್ಲ, ಅದು ಇವತ್ತಿಗೂ ನಿಮಗೆ ತಮ್ಮ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಆತ್ಮರಕ್ಷಣೆಗೆ ಅದು ಬೇರೆಯವರನ್ನ ಸೊಂಟದ ಕೆಳಗೆ ಹೊಡಿಬೇಕು ಅನ್ನುವಂಥ ಕಾನೂನು ಎಲ್ಲಿದೆಯೋ ನಂಗೆ ಅದು ಗೊತ್ತಿಲ್ಲ. ಬಟ್ ಆದರೂ ಅವರು ಫೈರ್ ಮಾಡ್ಬೋದು ಅಂತಿದೆ. ಮಾಡಿದ್ಮೇಲೆ ಅವ್ರು ಡಿಪೆಂಡ್ ಮಾಡ್ಕೋಬೇಕು, ಅದಕ್ಕೆ ಅಷ್ಟು ಎವಿಡೆನ್ಸ್ ಇರುತ್ತೆ. ಅವರು ಇವ್ರಿಗೆ ದಾಳಿ ಮಾಡಿರುವಂಥದ್ದು, ಯಾವುದೋ ಗಾಯ ಆಗಿರೋದು, ಇಂಜರ್ಡ್ ಆಗಿದ್ದು ಎಲ್ಲ ಇರುತ್ತೆ. ಅಲ್ಲಿ ಈ ಒಂದು ಪ್ರಕರಣದಲ್ಲಿ ಆ ಪ್ರದೇಶದಲ್ಲಿ ಇವರು ಏನೇ ಹೇಳಿಕೆಗಳನ್ನು ಕೊಡ್ಬೋದು ಹೊರತು, ಅದರ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಒದಗಿಸ್ಬೋದೇ ಹೊರತು ರೆಕಾರ್ಡೆಡ್ ಅಂತ ಏನೂ ಸಿಗೋದಿಲ್ಲ. ಎಲ್ಲ ಏನು ಬಾಡಿ ಕ್ಯಾಮ್ ಹಾಕೊಂಡ್ಬಿಟ್ಟು ಏನೂ ಮಾಡೋದಿಲ್ಲ ಇವ್ರು ಯಾರು. ಸೊ ಆ ಥರ ಇದ್ದರೆ ಒಳ್ಳೆಯದು. ಆ್ಯಕ್ಚುಲಿ ಇನ್ಮೇಲೆ ಮುಂದೆ ಆ ಥರದ್ದು ಇನಿಷಿಯೇಟಿವ್ ಮಾಡ್ಬೋದು. ನೈಟೆಲ್ಲ ಆಗೋದಿಲ್ಲಲ್ಲ, ಅಟ್ಲೀಸ್ಟ್ ವಾಯ್ಸರು ಕೇಳಿಸುತ್ತಲ್ವ. ಆ ಥರ ಏನು ಮಾಡಿದ್ರು, ಇದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅಂತ. ಓವರಾಲ್ ಈಗ ಅಲ್ಲಿ ಅವ್ರು ಏನಾಗಿರೋದು, ಮೇಲ್ಗಡೆ ನಿಂತಿದ್ರೆ ಅವರು ಕೆಳಗಡೆ ಯಾವುದೋ ಮಾಂಸವನ್ನು ಅಥವಾ ಎಲ್ಲೋ ಮಲಗಿದ್ರೆ, ಅವ್ರು ವಿಕ್ಟಿಮ್ ಕಡೆಯವ್ರು ಹೇಳೋ ಹಾಗೆ ಅಲ್ಲಿ ಮಲಗಿದ್ರು ಅಂತ. ಹಾಗಾಗಿದ್ದರೆ ಒಟ್ಟು ಇವರು ಭಾಗದಲ್ಲಿದ್ದರೆ, ಅವರು ಹೊಡೆದಿದ್ರೆ ಅದು ಯಾವ ಕಡೆ ಬೀಳುತ್ತೆ ಅಂತ ಗೊತ್ತಿಲ್ಲ. ಅವ್ರು ಹೋಗಿದ್ರು ಅಂತೇಳಿ ಇವ್ರು ಫೈರ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಅಲ್ಲೇ ಕೂತ್ಕೊಂಡಿರ್ತಾರೆ, ಏನು ಮಾಡ್ತಾರೆ ನೋಡೋಣ ಅಂತ, ಏನು ನಮ್ಮ ಡಿಪಾರ್ಟ್ಮೆಂಟ ನಮಗೆ ಗೊತ್ತಿಲ್ಲದೆ ಇರೋ ಆ ಥರನೂ ಇರ್ಬೋದು. ಸೊ ಹಾಗಾಗಿ ಇದು ಎಲ್ಲಿ ಬೇಕಾದರೂ ಅದು ಬೆದ್ದಿರ್ಬೋದು. ಮತ್ತು ಪೆಲೆಟ್ ಯೂಸ್ ಮಾಡಿರ್ತಾರೆ. ಆ ಥರ ಅಂದರೆ ಈ ಚರೆ ಅಂತ ಕರಿತೀವಲ್ಲ, ಆ ಥರದೇ ಇದನ್ನು ಯೂಸ್ ಮಾಡಿರ್ತಾರೆ. ಹಾಗಾಗಿ ಎಲ್ಲ ಕಡೆ ಕೂಡ ಬಾಡಿಗೆ ಹೊಕ್ಕೊಂಡಿದೆ. ಆಂಥೋನಿ ಅವರ ಮಿಸಸ್ ಅವರು ಒಂದು ದೂರು ಕೊಟ್ಟಿದ್ದಾರೆ. ಅದರಲ್ಲಿ ನನ್ನ ಗಂಡ ಈ ಥರ ಜಾನುವಾರುಗಳನ್ನು ಹುಡ್ಕೋಕ್ಕೆ ಒಬ್ಬರೇ ಹೋಗಬೇಕು ಅಂತ ಹೇಳಿಬಿಟ್ಟು ಭಾಳ ದಿವಸದಿಂದ ಜಾನುವಾರು ಅಲ್ಲೇ ಕಾಡಲ್ಲೇ ಉಳ್ಕೊಂಡ್ಬಿಟ್ಟಿದ್ವು. ಹಾಗಾಗಿ 3 ಜನ ಸಂಬಂಧಿಕರನ್ನ ಕರ್ಕೊಂಡು ಹೋಗ್ತಾರೆ, ಮೈದನ ಮತ್ತು ಅವ್ರ ಸಂಬಂಧಿಕರನ್ನ ಕರ್ಕೊಂಡು. ಈ ರಾತ್ರಿ ಆದ್ದರಿಂದ ಅಲ್ಲೇ ಮಲಗಿಬಿಟ್ಟಿರ್ತಾರೆ. ನಾನು ಬೆಳಗ್ಗೆ ಹಾಲು ಕಾರದು ನಾನೇನೋ ಕೊಟ್ಟು ಬಂದರು ಕೂಡ ಅವರು ಬಂದಿರಲಿಲ್ಲ. ಅಂದರೆ ಆಮೇಲೆ ಒಂದು 7 ಗಂಟೆಗೆ ಒಂದು ಮೆಸೇಜ್ ಬಂತು, ಆವಾಗ ಹೀಗೆ ಮೃತಪಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಯಿತು ಅಂತೆಲ್ಲ ಹೇಳ್ತಾರೆ. ಅವರೊಂದು FIR ಮಾಡಿದ್ದಾರೆ. ಅದು ಆಧಾರದ ಮೇಲೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಕೊಲೆ, ಆ ಥರ ಮರ್ಡರ್ ಪ್ರಕರಣ ಒಂದು ದಾಖಲಾಗಿದೆ. ಈಗ ಇದು ತನಿಖೆ ಆಗ್ತದೆ. ಈ ಥರ ತುಂಬ ಸಿವಿಯರ್ ಇಂಜುರಿ ಆದಾಗ, ದೊಡ್ಡ ಸಮಸ್ಯೆಗಳಾದಾಗ, ಆಮೇಲೆ ಈ ಥರ ಮೃತಪಟ್ಟಾಗ ಮ್ಯಾಜಿಸ್ಟ್ರೇಟ್ ತನಿಖೆ ಆಗಬೇಕು ಅಂತ ಹೇಳಿದೆ. ಹಾಗಾಗಿ ಅರಣ್ಯ ಸಚಿವರೇನು ಅದನ್ನು ಆದೇಶ ಮಾಡಲಿಲ್ಲ. CM ಈ DK ಶಿವಕುಮಾರ್ ಅವರೇ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಮಾಡಿದರು. ಅದು ಹಿರಿಯ ಅರಣ್ಯಾಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳಿರ್ತಾರೆ. ಅದು ಮ್ಯಾಜಿಸ್ಟ್ರೇಟ್ ತನಿಖೆ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ AC ಅವರು ತನಿಖೆ ಮಾಡ್ತಿದ್ದಾರೆ. ಈ ಡಿಪಾರ್ಟ್ಮೆಂಟ್ನವ್ರಿಗೆ ಈಗ ಗನ್ ಬಳಸೋದಕ್ಕೆ ಕೊಟ್ಟಿದ್ದಾರೆ. ಪೋಚರ್ಸ್ಗಳನ್ನು ಎದುರಿಸಬೇಕು,
ಹಂಟ್ ಮಾಡಬೇಕು. ನೀವು ನೋಡ್ಬೋದು ನಮ್ಮಲ್ಲಿ ಈ ಕಾವೇರಿ ವೈಲ್ಡ್ ಲೈಫ್ ಬಂದುಬಿಟ್ಟು ರಾಮನಗರ, ಮಂಡ್ಯ ಮತ್ತು ಈ ಚಾಮರಾಜನಗರ ಎಲ್ಲ ಒಳ್ಕೊಂಡಿರುತ್ತೆ. ಬಹಳ ಜಿಂಕೆಗಳ ಬೇಟೆ ಲೋಕಲಿ 2,500 ಮೇಲೆ KGಗೆ ಹೋಗುತ್ತಂತ. ಇದು ನಾವು ಡಿಪಾರ್ಟ್ಮೆಂಟ್ನವರೇ ಸಿಕ್ಕಾಕೊಬಿದ್ದಿದ್ರು ನೋಡಿ, ಒಬ್ಬ ಸ್ಟಾಫ್ ಮನೇಲಿ ಕಟ್ಟಿ ಹಾಕೊಂಡಿದ್ದ ಜಿಂಕೆನ. ಹೀಗೆ ಜಿಂಕೆ ಬೇಟೆ ಅವ್ಯಾಹತವಾಗಿ ಸಾಕ್ತಾ ಇರೋದ್ರಿಂದ ಕಳೆದ ತಿಂಗಳು ಜುಲೈಯಲ್ಲಿ ನಮ್ಮ ಇದರಲ್ಲಿ ಕೊಡಗಲ್ಲಿ ನೋಡಿರ್ಬೋದು. ಆ ಕೊಡಗಲ್ಲಿ ಕೂಡ ಈ ಥರ ಒಂದು ಫೈರಿಂಗ್ ಆಯಿತು, ಅಲ್ಲಿ ಇಬ್ಬರು ಕೂಡ ಸಿಕ್ಕಾಕೊಬಿದ್ರು. ಸೊ ಹಾಗಾಗಿ ಎಲ್ಲರೂ ವೆಪನ್ ಯೂಸ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಡಿಪಾರ್ಟ್ಮೆಂಟ್ನವರಿಗೆ ಸಾಯಿಸುವ ಉದ್ದೇಶ ಇತ್ತು ಅಂತ ನನಗೇನು ಅನಿಸಲ್ಲ. ಅಲ್ಲಿ ವಿಕ್ಟಿಮ್ಸ್ಗಳು ಫ್ಯಾಮಿಲಿ ಮೆಂಬರ್ಸ್ ಹೇಳೋ ಪ್ರಕಾರವೂ ಕೂಡ ಅವರು ಪರಿಚಯಸ್ಥರು, ನಮ್ಮ ಮನೆಗೆ ನಾವು ಹಬ್ಬ ಆದ ಕರಿತಿದ್ವಿ, ಎಲ್ಲ ಕರಿತೀವಿ ಅಂತ. ಮತ್ತು ಈಗ ಶಫಲ್ ಆಗಿದೆ, ಅಧಿಕಾರಿಗಳು ಸುಮಾರು ಜನ ಆ ಕಡೆ ಈ ಕಡೆ ಶಫಲ್ ಆಗಿದ್ದಾರೆ. ಈಗ ಡೆಪ್ಯೂಟಿ RFOಗಳದ್ದೆಲ್ಲ RFOಗಳಾಗಿದ್ದಾರೆ, RFOಗಳು ಬೇರೆಯವ್ರದ್ದೆಲ್ಲ ಶಫಲ್. ಬಹಳ ದೊಡ್ಡ ಚೇಂಜಸ್ ಆಗಿದೆ. ಹಾಗಾಗಿ ಆಫೀಸರ್ಸ್ಗಳು ಗೊತ್ತಿಲ್ಲದೆ ಇರೋ ಚಾನ್ಸಸ್ಸು ಇರುತ್ತೆ ಸ್ಥಳೀಯವಾಗಿ. ಆಮೇಲೆ ಸ್ಥಳೀಯವಾಗಿ ಐಡೆಂಟಿಟಿ ಆಗದೇ ಇದ್ದಾಗ ಕೂಡ ಹೊಡೆದಿರ್ಬೋದು. ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟು. ಜೊತೆಗೆ ನಾವು ಎಲ್ಲೇ ಕಾಡಿಗೆ ಹೋಗೋದಾದರೆ ಅಥವಾ ಈ ರಿಸರ್ವ್ ಫಾರೆಸ್ಟ್ ಇದ್ದರೆ ನಾವು ಮೊದಲಿಂದನೂ ಹೇಳೋದೇನು ಅಂದರೆ, ಈ ಥರ ಒಂದು ಟೆನ್ಷನ್ ಎಸ್ಕಲೇಟ್ ಆಗಬಾರ್ದು. ಅಂದರೆ ಫಾರೆಸ್ಟ್ ಮತ್ತು ಜನರ ಮಧ್ಯೆ ಸಾರ್ವಜನಿಕರು ಇರಬೇಕು, ಅದು ಅರಣ್ಯವೂ ಇರಬೇಕು, ಇಬ್ಬರು ಸೇರಿಬಿಟ್ಟು ಅದನ್ನು ಮಾಡಬೇಕು. ಈಗ ಪರಸ್ಪರ ದ್ವೇಷ ಮಾಡೋದು, ಆಮೇಲೆ ಎಲ್ಲೋ ಈಗ ನೋಡಿ ಎಲ್ಲರೂ ಕೂಡ ಓಡಾಡುವಂಥವ್ರು, ಬೇಟೆ ಮಾಡುವಂಥವ್ರು, ಆ ಕಮ್ಯುನಿಟಿಯವರು ಅವರೆಲ್ಲರೂ ಕೂಡ ಎತ್ಕೊ ಕೂತ್ಕೊಂಡಿದ್ದಾರೆ. ಈಗ ಇವರೆಲ್ಲ ಈಗ ಪ್ರೆಷರ್ ಹಾಕಿಸಿ ಇದು ಶತಾಯಗತಾಯ ಅವ್ರ ಮೇಲೆ ಈಗ ಕ್ರಮ ತೆಗೆದುಕೋಬೇಕು ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಿದ್ದಾರೆ. ಆದರೆ ಕಾನೂನು ಆ ಥರ ಪರ್ಮಿಷನ್ ಕೊಡ್ತದ ಅವ್ರ ಮೇಲೆ ಏನೂ ಗೊತ್ತಿಲ್ಲ. ಮತ್ತು ತನಿಖೆ ಮುಗಿಯೋ ತನಕ, ವರದಿ ಸಬ್ಮಿಟ್ ಆಗೋ ತನಕ ಅದು ಇವ್ರನ್ನ ಯಾರನ್ನೂ ಕೂಡ ಸಸ್ಪೆಂಡ್ ಮಾಡುವಂಥ ಅಧಿಕಾರ ಇರೋದಿಲ್ಲ. ಅದು ಕೂಡ ಕಾನೂನಲ್ಲಿದೆ. ಆಮೇಲೆ ಇವರು ಅಲ್ಲಿ ಘಟನೆ ನಡೆದಾಗ ಅದನ್ನು ಫಸ್ಟು ಅಲ್ಲಿರುವಂಥ ಫೋಟೋ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಬೇಕು ಡಿಪಾರ್ಟ್ಮೆಂಟವ್ರು. ಆಮೇಲೆ ಅದನ್ನು ಇಮಿಡಿಯೇಟಾಗಿ ಯಾರಾದರೂ ಸತ್ತೋದ್ರೆ ಅದನ್ನು ಇಮಿಡಿಯೇಟಾಗಿ ಹೈಯರ್ ಆಫೀಸ್ DCF ಅಥವಾ CF ಯಾರು ಇರ್ತಾರೋ ಅವರಿಗೆ ಇನ್ಫಾರ್ಮ್ ಮಾಡಬೇಕು, ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಪೊಲೀಸ್ನವರಿಗೆ ಒಂದು ಫಾರ್ಮಲ್ ಕಂಪ್ಲೇಂಟ್ ಕೂಡ ಕೊಟ್ಟಿರಬೇಕು. ಮತ್ತು ಇದೆಲ್ಲ ಇನ್ವೆಸ್ಟಿಗೇಷನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇಂಡಿಪೆಂಡೆಂಟಾಗಿ ಮಾಡೋಕ್ಕಾಗೋದಿಲ್ಲ, ಅದು ಪೊಲೀಸ್ ಡಿಪಾರ್ಟ್ಮೆಂಟೇ ಮಾಡಬೇಕು. ಇವತ್ತು ಏನೇ ತನಿಖೆ ಮಾಡೋದ್ರು ಡಿಪಾರ್ಟ್ಮೆಂಟ್ ಪೊಲೀಸೇ. ಇವರಿಗೆ ಒಂದು ಆತ್ಮರಕ್ಷಣೆಗಾಗಿ ಅಂಥ ಒಂದು ಬಂದೂಕುಗಳ ಅನುಮತಿ ಇರುತ್ತೆ ಹೊರತು ಕೊಂದ ತಕ್ಷಣ ಕೂಡ ಅದು ಮತ್ತೆ ಎನ್ಕ್ವೈರಿ ಮಾಡುವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್. ಹಾಗಾಗಿ ಪೊಲೀಸ್ನವರು ತನಿಖೆಯನ್ನು ಕೈಗೆತ್ಕೊಳ್ತಾರೆ. ಇದು ಪರಿಸ್ಥಿತಿ. ನಾನು ಹೇಳಿದ್ದು ಈ ಘಟನೆ ನಡೆದೇ ಇರೋಂಗೆ ನಾವು ಇರಲಿ ಅಂತ. ನಮಗೆ ಇದು ಅಲ್ಲ, ಯಾರ್ದೋ ಮೇಲೆ ಫೈರಿಂಗು ಆಗೋದು ಕೂಡ ನಮ್ಗೆ ಬೇಸರ ಅನಿಸುತ್ತೆ. ಯಾಕಂದರೆ ಅವರು ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ಇದನ್ನು ಮಾಡಿ ಅದನ್ನು ಗುಣ ಮಾಡಿಕೊಂಡು ಅವರಿಗೆ ಈಗ ಯಾರೋ ಪಾಪ ಹೆಣ್ಮಕ್ಳನ್ನೆಲ್ಲ ತೋರಿಸ್ತಾ ಇದ್ರು ವಿಕ್ಟಿಮ್ಗಳ ಕಡೆಯವರು. ಭಾಳ ಬೇಸರ ಅನಿಸುತ್ತೆ ಅವೆಲ್ಲ ನೋಡಿದಾಗ. ಹಾಗಂತ ಇವ್ರು ಯಾರು ಈಗ ಕೊಲೆ ಮಾಡಿದಾರೋ ಅವರಿಗೂ ಕೂಡ ಏನು ಖುಷಿ ಇರುತ್ತೆ ಅಂತ ಏನು ಅನಿಸೋದಿಲ್ಲ. ಇದು ತುಂಬ ಗೊಂದಲದಲ್ಲಿ ಮುಗಿದಂಥ ಒಂದು ಪ್ರಕರಣ ಅಂತ ನನಗನ್ಸುತ್ತೆ. ಹಾಗಾಗಿ ನಾವು ಹೀಗೆ ನಿಂತ್ಕೊಂಡ್ಬಿಟ್ಟು ಹೀಗೆ ಆಯಿತು ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಇವರಿಗೆಲ್ಲ ಶಿಕ್ಷೆ ಕೊಟ್ಟು ಅಂತ ಹೇಳ್ತಿರಲ್ಲ, ತುಂಬ ಜನ ಹೇಳ್ತಾರೆ ಶಿಕ್ಷೆ ಕೊಟ್ಬಿಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದು ಬಗೆಹರಿಯೋದ ಸಮಸ್ಯೆ. ಇವೆಲ್ಲ ಹೇಳ್ಬಿಡೋದು, ನಿಮ್ಮ ಆನೆ, ನಿಮ್ಮ ಚಿರತೆ, ನಿಮ್ಮ ಹುಲಿಗಳನ್ನೆಲ್ಲ ನೀವು ಹೊಡ್ಕೊಂಡು ಹೋಗಿ ನಿಮ್ಮ ಕಾಡಿ ಕಟ್ಟಿ ಅಂತ ಅಂದಾಗೆಲ್ಲ ನಿಮ್ಮ ಒತ್ತುವರಿ ಕೊಡಿ ಅಂತ ಹೋಗೋವಂಥ ಪರಿಸ್ಥಿತಿ ಇದೆ. ನೀವು ಒತ್ತುವರಿ ಬಿಡಿ, ನೀವು ಇಲ್ಲಿ ಕಾಡಲ್ಲಿದ್ದೀರಾ ಹಾಗೆ ಹಿಂಗೆ ಅವರು ಲಾಗಳನ್ನ ನೋಡೋಕೆ ಹೋಗ್ತಾರೆ. ನಮ್ಮಲ್ಲಿ ಕಾನೂನು ಪರಿಪಾಲಕರು ಇವರೇ, MLAಗಳು MPಗಳು ಇವರೆಲ್ಲ ಬಂದುಬಿಟ್ಟು ಯಾರಾದ್ರು ಸತ್ತಾಗ ಈ ಥರದ ಮಾತುಗಳನ್ನ ಆಡ್ತಾರೆ. ಹಿಂದೆ ನಮ್ಮ ಈಶ್ವರ್ ಖಂಡ್ರೆ ಅವರು ಇದ್ದಾಗ ಅರಣ್ಯ ಸಚಿವರಾಗಿ ಅವರು ಒಂದು ಸಣ್ಣದೊಂದು ನಿಯಮವನ್ನು ತಂದಿದ್ರು. ಅಂದರೆ ಸೀನಿಯರ್ ಆಫೀಸರ್ಸ್ಗಳೆಲ್ಲ ಹಳ್ಳಿಗೆ ಹೋಗಬೇಕು, ಅವ್ರ ಜೊತೆಗೆ ಒಂದು ಒಡನಾಟ ಮಾಡ್ಕೋಬೇಕು. ಅಲ್ಲಿ ನೀವು ಅವ್ರ ಜೊತೆಗೆ ಸಂಬಂಧ ಚೆನ್ನಾಗಿ ಇಟ್ಕೊಂಡ್ರೆ ಅವರೇ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಅವ್ರ ಮೇಲೂ ಕೂಡ ಅವರಿಗೂ ಒಂದು ಪರಿವರ್ತನೆ ಮಾಡುವಂಥ ಕೆಲಸ ಮಾಡಬೇಕು, ಅರಣ್ಯ ಕಾನೂನುಗಳು ತಿಳಿ ಹೇಳಬೇಕು ಅಂತ. ಇವು ಯಾವ ಕೂಡ ಎಫೆಕ್ಟಿವ್ ಆಗಿ ಆಗ್ತಾ ಇಲ್ಲ. ಅಂತರ ಆದಾಗ ಒಂದು ಅರಣ್ಯದ ಒಳಗಡೆ ನಮ್ಮ ಜಾನುವಾರು ಕಳೆದೋಗಿದೆ ಅಂದ ತಕ್ಷಣ ಡಿಪಾರ್ಟ್ಮೆಂಟ್ನವರೇ ಮುಂದಿತ್ತು ಅದು ಜಾನುವಾರುಗಳನ್ನ ಎಲ್ಲಿದ್ದಾವೆ ಅಂತ ಗಸ್ತು ವನ ಪಾಲಕರು ಅವರಿಗೆ ಸೂಚನೆ ಮಾಡಬೇಕಿತ್ತು. ಅವರಿಬ್ಬರು ಕೋಆರ್ಡಿನೇಷನ್ ಚೆನ್ನಾಗಿದ್ದಿದ್ರೆ ಈ ಪ್ರಕರಣವೇ ಆಗ್ತಿರ್ಲಿಲ್ವಲ್ಲ. ಅಂದರೆ ಇವರು ಕ್ಲೇಮ್ ಮಾಡೋ ಥರ ಈ ವಿಕ್ಟಿಮ್ಸ್ಗಳ ಫ್ಯಾಮಿಲಿ ಹೇಳ್ತಾರೆ ನಾವೆಲ್ಲ ಅಲ್ಲಿ ಒಳಗಡೆ ಜಾನುವಾರು ಕಳೆದೋಗಿದ್ವು ಅಂತ. ಜಾನುವಾರು ಕಳೆದೋಗಿದ್ರೆ ಅವರೇ ಹುಡ್ಕೋಕ್ಕೆ ಸಹಾಯ ಮಾಡಬೇಕು. ಸೊ ಇದು ಯಾಕೆ ಆಗಲಿಲ್ಲ ಅನ್ನೋದು ಗೊತ್ತಿಲ್ಲ. ಇವು ಯಾಕೆ ಇನ್ಫಾರ್ಮ್ ಮಾಡಿಲ್ಲ, ಏಕಾಏಕಿ ನಾನು ಕಾಡಿಗೆ ಹೋಗ್ತೀನಿ, ಅದೆಲ್ಲ ಭಾಳ ಸಮಸ್ಯೆ ಆಗುತ್ತೆ. ಸೊ ಇದೆಲ್ಲ ಪರಿಸ್ಥಿತಿ ಭಾಳ ಸಮಸ್ಯೆ ಇದೆ. ಹಾಗಾಗಿ ನಾವು ಹುಷಾರಾಗಿ ಡಿಪಾರ್ಟ್ಮೆಂಟು ಮತ್ತು ಜನರು ಎಲ್ಲ ಸಹಯೋಗದಲ್ಲಿ ಅರಣ್ಯ ಪರಿಸರ ಉಳಿಬೇಕು. ಆದರೆ ಯಾವತ್ತೋ ನಾನು ಕಾಡಲ್ಲಿದ್ದವನು ಹಿಂದೆ, ಅಥವಾ ಕಾಡನ್ನೇ ನಾವು ಇಲ್ಲೇ ಹುಟ್ಟಿ ಬೆಳೆದವರು, ನಮಗೆ ಯಾರು ಇವ್ರು ಹೇಳೋದು, ನಮಗೆ ಹಿಂಗೆ ಕಾನೂನು ಅಂತಂದರೆ ಕಾನೂನು ಚೇಂಜ್ ಮಾಡ್ಕೊಂಡು ನಾವು ಬರಬೇಕಾಗುತ್ತೆ. ಕಾನೂನು ಎಕ್ಸಿಸ್ಟ್ ಇದ್ದಾಗ ನಾವು ಆ ಥರ ಕೂಗಾಡೋದು ತಪ್ಪಾಗಿದೆ. ನೀವು MP ಅವ್ರನ್ನೇ ಕೇಳಬೇಕು. ಈಗ ನೋಡಿ ಕೇಂದ್ರ ಸರ್ಕಾರದಲ್ಲಿ ಕಾನೂನುಗಳು ತಿದ್ದುಪಡಿ ಆಗಬೇಕು, ಅಥವಾ ರಾಜ್ಯ ಸರ್ಕಾರದಲ್ಲಿ ಈಗೇನು ಉಸ್ತುವಾರಿ ಸಚಿವರು ಅಥವಾ DK ಬರಲಿ, DK ಬರ್ಬೋದಲ್ಲ. ಈಗ 3 ಜನಕ್ಕೆ ಒಂದಿನ ಸಾಂತ್ವನ ಹೇಳೋದಕ್ಕೆ
ಸಿ ಎಮ್ ಬರ್ಬೋದು. ಬಂದಾಗ ನೀವು ಹೇಳ್ಬೋದು ಈ ಥರ ಕಾನೂನುಗಳಿದ್ದಾವೆ, ಡಿಪಾರ್ಟ್ಮೆಂಟಲ್ಲಿ ಒಂದು ಇದಾಗಿಬಿಟ್ಟು ಇನ್ಯಾವುದಾದ್ರು ಒಂದು ಕೋಆರ್ಡಿನೇಟ್ ಮಾಡ್ಕೊಂಬಿಟ್ಟು, ಈಗ ಮಿನಿಸ್ಟ್ರು ಕೂಡ ಬಂದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು, ಅವ್ರ ಮೂಲಕನೂ ಕೂಡ ಒಂದು ಯಾವ್ದಾದ್ರು ಒಂದು ಒಳ್ಳೆ ಒಂದು ಇನಿಷಿಯೇಟಿವ್ ತಗೊಬೋದು. ಯಾವ ಥರ ಇರಬೇಕು, ಏನು ಪೋಚರ್ಸ್ಗಳ ಮೇಲೆ ಎಷ್ಟು ನಿಗಾ ಇರಬೇಕು, ಆಮೇಲೆ ಹಳ್ಳಿಯವರೇ ಪೋಚರ್ನ ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ತಗೋಬೋದು, ಇವೆಲ್ಲ ಮಾಡ್ಕೋಬೋದು. ನಮಗೆ ಭಾಳ ದೊಡ್ಡ ಇದೇನು ಸಮಸ್ಯೆ ಅಲ್ಲ. ಈ ಥರ ಜಾನುವಾರುಗಳು ಏನಾದ್ರು ಕಳೆದು ಹೋಗಿದ್ರೆ ಡಿಪಾರ್ಟ್ಮೆಂಟ್ನವರೇ ಅದನ್ನು ಅಟ್ಲೀಸ್ಟ್, ಆದರೆ ಜಾನುವಾರುಗಳನ್ನು ಒಳಗಡೆ ಬಿಡೋದಕ್ಕೂ ಕೂಡ ನಮ್ಮಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ. ಅಟ್ಲೀಸ್ಟ್ ಈ ಥರ ಕಳೆದು ಹೋದಾಗ ಡಿಪಾರ್ಟ್ಮೆಂಟಲ್ಲಿ ಗಸ್ತು ಹೋಗುವಂಥವ್ರು ಯಾರಾದರೂ ಹುಡ್ಕೊಡೋವಂಥ ಕೆಲಸ ಅದನ್ನೆಲ್ಲ ಒಂದು ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡಬೇಕು ಅನ್ನೋಂಥದ್ದು ಇರಬೇಕು. ರಾತ್ರಿ ಯಾವ ಕಾರಣಕ್ಕೂ ಕೂಡ ಕಾಡಲ್ಲಿರಬಾರ್ದು, ಕಾಡಿಗೆ ಹೋಗಿದ್ರು ಕೂಡ ಇನ್ಫಾರ್ಮ್ ಮಾಡಬೇಕು, ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಬೇಕು ಅನ್ನೋ ಥರ ಇರಬೇಕು. ಯಾಕಂದರೆ ಅರಣ್ಯವಾಸಿಗಳಿಗೆ ಸ್ವಲ್ಪ ಹಕ್ಕಿದೆ. ಇದಿಷ್ಟೆಲ್ಲ ಆಗಬೇಕು. ಅದು ಬಿಟ್ಕೊಂಡ್ಬಿಟ್ಟು ಈಗ ನಾವು ಸತ್ತೋರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಇಲ್ಲೆಲ್ಲೋ FB ಯಲ್ಲಿ ಕೆಲವರು ಕಮೆಂಟ್ ಹಾಕಿರ್ತೀರಿ. ಇದೆಲ್ಲ ಆಗದೆ ಇರೋವಂಥ ಕೆಲಸ ಇದು. ಥ್ಯಾಂಕ್ ಯು.